ಹಾಯ್ ವೀಕ್ಷಕರೇ, ಇವತ್ತು ನಾನು ಎಲ್ಲರಿಗೂ ಇಷ್ಟವಾಗುವಂಥ ಮಟರ್ ಪನ್ನೀರ್ ರೆಸಿಪಿ ಮಾಡ್ತಾ ಇದ್ದೇನೆ. ಇದು ನಮ್ಮ ಸಬ್ಸ್ಕ್ರೈಬರ್ರವರ ರಿಕ್ವೆಸ್ಟ್ ಆಗಿದೆ. ಇದನ್ನು ತಯಾರು ಮಾಡಲಿಕ್ಕೆ ಯಾವುದೆಲ್ಲ ಐಟಮ್ಸ್ ಬೇಕು ಅಂತ ಒಮ್ಮೆ ನೋಡೋಣ ಬನ್ನಿ. 5 ಮೆಣಸು, ಕಾಳು ಮೆಣಸು 1.5 ಚಮಚ ಕೊತ್ತಂಬರಿ, 1 ಎಲೆ, 2 ಇಂಚಿನಷ್ಟು ಚಕ್ಕೆ, 1-2 ಲವಂಗ. ಇದನ್ನು ಒಟ್ಟಿಗೆ ಹಾಕಿಕೊಂಡು ಬಿಸಿ ಮಾಡಿಕೊಳ್ಳಬೇಕು. ಎಣ್ಣೆಯನ್ನು ಹಾಕುವುದು ಬೇಡ. ಇದು ಸ್ವಲ್ಪ ಫ್ರೈ ಆದ ನಂತರ ಇದನ್ನು ಸ್ವಲ್ಪ ತಣ್ಣಗಾಗಲು ಬಿಡಬೇಕು. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿಕೊಂಡು ಹಾಕಿ ನಂತರ ನೈಸಾಗಿ ಪೌಡ್ರ್ ಮಾಡಿಕೊಳ್ಬೇಕು. ಈಗ ಮಸಾಲೆ ಪೌಡ್ರು ರೆಡಿಯಾಗಿದೆ. ಇದೀಗ ಗ್ರೇವಿ ತಯಾರು ಮಾಡಲಿಕ್ಕೆ ಬೇಕಾದ ಪದಾರ್ಥಗಳು: ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, 2 ಕಾಯಿ ಮೆಣಸು, 4 ಟೊಮ್ಯಾಟೊ, 2 ನೀರುಳ್ಳಿ. ಇದನ್ನೆಲ್ಲ ಈಗ ನಾವು ಒಟ್ಟಿಗೆ ಫ್ರೈ ಮಾಡಿಕೊಳ್ಬೇಕು. ಈಗ ಮೊದಲಿಗೆ ನಾವು ನೀರುಳ್ಳಿ ಹಾಕಿಕೊಳ್ಳುವ. ನೀರುಳ್ಳಿಯನ್ನು ಚೆನ್ನಾಗಿ ಕಂದು ಬಣ್ಣ ಬರುವವರೆಗೂ ಈ ಥರ ಫ್ರೈ ಮಾಡ್ತಾ ಇರಬೇಕು. ಈಗ ಸಾಧಾರಣ ಫ್ರೈ ಆಗ್ತಾ ಬಂದಿದೆ. ಈಗ ಇದಕ್ಕೆ ನಾವು ಟೊಮೆಟೊವನ್ನು ಹಾಕಿಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ಮೂತ್ ಆಗುವವರೆಗೆ ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಿಕೊಳ್ಬೇಕು. ಉಪ್ಪು ಹಾಕಿದರೆ ಸ್ವಲ್ಪ ಬೇಗನೆ ಸ್ಮೂತ್ ಆಗ್ತದೆ. ಇನ್ನು ಇದಕ್ಕೆ ಕಟ್ ಮಾಡಿದ ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕಿಕೊಂಡು ಒಟ್ಟಿಗೆ ಫ್ರೈ ಮಾಡುವ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ತಾ ಇರಬೇಕು. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಮಿಕ್ಸ್ ಮಾಡುವ ಇದನ್ನು. ಇನ್ನು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿದರೆ ಇದು ತುಂಬ ರುಚಿಯಾಗಿರ್ತದೆ. ಅದಕ್ಕೆ ನಾನು ಸ್ವಲ್ಪ ಗೋಡಂಬಿ ಹಾಕ್ತೇನೆ. ಈಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಬೆಂದಿದೆ, ಅಂದರೆ ಫ್ರೈ ಆಗಿದೆ. ಇದನ್ನು ನಾವು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಥರ ಮಾಡಿಕೊಳ್ಬೇಕು. ನೋಡಿ, ಈ ಥರ ಪೇಸ್ಟ್ ರೆಡಿ ಆಗಬೇಕು. ಇನ್ನು ಪನ್ನೀರನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳುವ. ನಾನು ನಂದಿನದ್ದು ಪನ್ನೀರ್ ತಗೊಂಡಿದ್ದೇನೆ. ಇದು 200 ಗ್ರಾಮ್ನ ಪ್ಯಾಕೆಟು, 2 ಪ್ಯಾಕೆಟ್ ತಗೊಂಡಿದ್ದೇನೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ತುಪ್ಪವನ್ನು ಬಿಸಿ ಮಾಡಿಕೊಂಡು ಇದರಲ್ಲಿ ಕಟ್ ಮಾಡಿದ ಪನ್ನೀರನ್ನು ಫ್ರೈ ಮಾಡಿಕೊಳ್ಬೇಕು. ಇದನ್ನು ನಾವು ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಾಂದರೆ ಅದು ಹುಡಿಯಾಗ್ತದೆ, ತುಂಬ ಸ್ಮೂತ್ ಇರ್ತದೆ. ಈಗ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿಕೊಳ್ಬೇಕು. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು. ಜೀರಿಗೆ ಸ್ವಲ್ಪ ಫ್ರೈ ಆದ ನಂತರ ನಾವು ಮೊದಲೇ ರುಬ್ಬಿಟ್ಟ ಮಸಾಲೆ ಪದಾರ್ಥವನ್ನು ಹಾಕಿಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದು ಕುದೀತಾ ಉಂಟು. ಈಗ ಇದಕ್ಕೆ ಮೊದಲೇ ಪೌಡ್ರ್ ಮಾಡಿಟ್ಕೊಂಡ ಪೌಡ್ರನ್ನು ಹಾಕಿಕೊಳ್ಳುವ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನೋಡಿ, ಇದು ಸ್ವಲ್ಪ ದಪ್ಪಾಗ್ತಾ ಬರ್ತಾ ಉಂಟು. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ದಪ್ಪಾದ ನಂತರ ಇದಕ್ಕೆ ಬೇಯಿಸಿದ ಬಟಾಣಿಯನ್ನು ಹಾಕಿಕೊಳ್ಳುವ. ಇದಕ್ಕೆ ಉಪ್ಪು ಹಾಕಿ ಬೇಯಿಸಿದ್ದೇನೆ, ಕುಕ್ಕರಲ್ಲಿ ಬೇಯಿಸಿಕೊಂಡದ್ದು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡುವ.
ಸ್ವಲ್ಪ ಹೊತ್ತು ಕುದೀತಾ ಇರಲಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ದಪ್ಪ ಕೂಡ ಆಗಿದೆ. ಇದಕ್ಕೆ ಈಗ ನಾವು ನೀರು ಬೇಕಾದಲ್ಲಿ ಸೇರಿಸ್ಕೊಳ್ಬೋದು. 2 ಗ್ಲಾಸ್ ನೀರು ಸೇರಿಸಿಕೊಂಡಿದ್ದೇನೆ ನಾನು. ನಿಮಗೆ ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿಕೊಂಡು, ಜಾಸ್ತಿ ದಪ್ಪ ಇದ್ದರೆ ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನನಗೆ ಇದು ಈಗಲೂ ಸ್ವಲ್ಪ ದಪ್ಪ ಕಾಣ್ತಾ ಉಂಟು, ಅದಕ್ಕೋಸ್ಕರ ನಾನು ಈಗಲೂ ಒಂದು ಅರ್ಧ ಗ್ಲಾಸಿನಷ್ಟು ನೀರು ಮತ್ತೆ ಆ್ಯಡ್ ಮಾಡಿದ್ದೇನೆ. ಈಗ ನೋಡಿ ಮೀಡಿಯಮ್ ಆಗಿ ಇದೆ. ಇನ್ನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿ ಕುದಿಯಲು ಬಿಡಬೇಕು. ಈಗ ಒಳ್ಳೆ ಕುದಿತಾ ಉಂಟು, ಒಮ್ಮೆ ಮಿಕ್ಸ್ ಮಾಡುವ. ಇದು ಆಗ ಫ್ರೈ ಮಾಡಿಟ್ಕೊಂಡ ಪನ್ನೀರ್, ಇದನ್ನು ಈ ಟೈಮಲ್ಲಿ ನಮಗೆ ಆ್ಯಡ್ ಮಾಡ್ಬೋದು. ಈಗ ಹಾಕ್ತಾ ಇದ್ದೇನೆ. ಸ್ಮೂತಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅದು ಕಟ್ ಆಗ್ತದೆ. ನಿಧಾನವಾಗಿ ಈ ಥರ ಮಿಕ್ಸ್ ಮಾಡಿ. ಈ ಥರ ಆಗಾಗ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇದು. ಈಗ ಉಪ್ಪು ನೋಡಿಕೊಂಡು ಅಗತ್ಯ ಬಿದ್ದರೆ ಸ್ವಲ್ಪ ಉಪ್ಪು ಹಾಕಿಕೊಳ್ಬೋದು. ಇದಕ್ಕೀಗ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪನ್ನೀರ್ ಮಟರ್ ರೆಸಿಪಿ ರೆಡಿಯಾಗಿದೆ. ವೆಜಿಟೇರಿಯನ್ಗಳಿಗೆ ಏನಾದರೂ ಸ್ಪೆಷಲ್ ಬೇಕು ಅಂತಿದ್ರೆ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಚಪಾತಿಗಂತೂ ಹೇಳೋದೇ ಬೇಡ, ತುಂಬ ಸೂಪರ್ ಆಗಿರ್ತದೆ. ನೀವು ಟ್ರೈ ಮಾಡಿ.